ಬೆಂಗಳೂರಿನಲ್ಲಿ ವೃದ್ಧೆಯೊಬ್ಬರನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರತಕ್ಕಂಥ ಪ್ರಕರಣ. ಆಕೆಯ ಮೈಮೇಲಿದ್ದಂತಹ ಮಾಂಗಲ್ಯದ ಸರವನ್ನ ಈಗ ಆತ ಹೊತ್ತೊಯ್ದಿದ್ದಾನೆ. ಕಳ್ಳತನ. ಉತ್ತರಹಳ್ಳಿಯ ನ್ಯೂ ಮಿಲೇನಿಯಂ ಸ್ಕೂಲ್ ರಸ್ತೆಯಲ್ಲಿ ನಡೆದಂತಹ ಘಟನೆ. ಬೆಂಗಳೂರಿನಲ್ಲಿ ಉಸಿರುಗಟ್ಟಿಸಿ ವೃದ್ಧೆಯ ಕೊಲೆಯಾಗಿದೆ. ವೃದ್ಧೆಯನ್ನ ಕೊಂದು ಮಾಂಗಲ್ಯ ಸರ ಕಳ್ಳತನ ಮಾಡಲಾಗಿದೆ. ಉತ್ತರಹಳ್ಳಿಯ ನ್ಯೂ ಮಿಲೇನಿಯಂ ಸ್ಕೂಲ್ ರಸ್ತೆಯಲ್ಲಿ ನಡೆದಿರೋ ಘಟನೆ. ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ 65 ವರ್ಷದ ವೃದ್ಧೆ ಶ್ರೀಲಕ್ಷ್ಮಿ ಅಂತಕ್ಕಂಥವ್ರನ್ನ ಕೊಲೆ ಮಾಡಿರೋದು. ಪರಿಚಯಸ್ಥರೇ ಬಂದು ಕೃತ್ಯವನ್ನು ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಈಗ ಪ್ರಕರಣದ ತನಿಖೆ ಕೂಡ ಆಗ್ತಾ ಇದೆ. ಯಾಕೆಂದರೆ ಮನೆಯಲ್ಲಿ ಇಬ್ಬರೇ ಇದ್ದಿದ್ದು, ಗಂಡ ಹೆಂಡತಿ. ಗಂಡ ಕೆಲಸಕ್ಕೆ ಹೋಗಿದ್ದ ವೇಳೆ ಈ ರೀತಿ ಏಕಾಏಕಿ ಮನೆಗೆ ನುಗ್ಗಿ ಈ ಕೃತ್ಯವನ್ನು ಎಸಗಲಾಗಿದೆ. ಸೊ ಯಾರಿಗೋ ಗೊತ್ತಿರ್ತಕ್ಕಂಥವರೇ, ಪರಿಚಯಸ್ಥರೇ ಯಾರೋ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಆರಂಭಿಕ ವಿಚಾರ ಇದು. ಪ್ರಾಥಮಿಕ ತನಿಖೆ ಮತ್ತು ಶಂಕೆ, ಪೊಲೀಸರ ಶಂಕೆ ಕೂಡ ಅದೇ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ತನಿಖೆ ಆಗಬೇಕು. ಸದ್ಯಕ್ಕಂತೂ ಈಗ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ಪ್ರಕರಣದ ತನಿಖೆ ಕೈಗೊಂಡಿರ್ತಕ್ಕಂಥ ಪೊಲೀಸರು ಇವರ ಮನೆಯಲ್ಲಿ ಬಾಡಿಗೆದಾರರಾಗಿ ಯಾರಿದ್ರಲ್ಲ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಿ, ಉಸಿರುಗಟ್ಟಿಸಿ ವೃದ್ಧೆಯ ಬರ್ಬರ ಹತ್ಯೆ ಪ್ರಕರಣದಲ್ಲಿ ವೃದ್ಧೆಯ ಮನೆಯಲ್ಲಿ ವಾಸ ಇದ್ದಂತಹ ಬಾಡಿಗೆದಾರರು ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಇವರೇನೋ 6 ತಿಂಗಳ ಹಿಂದೆನೇ ಬಂದಿದ್ರಂತೆ ಈ ಮನೆಗೆ. ಕೊಲೆ ಆಗಿದೆ. ಕೊಲೆ ಬಳಿಕ ಮನೆಯಲ್ಲಿ ಚಿನ್ನದ ಸರ ಕಳ್ತನ ಆಗಿದೆ. ಚಿಕ್ಕದೊಂದು ದಿಂಬು ಮಿಸ್ ಆಗಿದೆಯಂತೆ. ಶ್ರೀಲಕ್ಷ್ಮಿ ಕುತ್ತಿಗೆಯಲ್ಲಿ 40-45 ಗ್ರಾಮ್ ಮಾಂಗಲ್ಯದ ಸರ ಇತ್ತು. ಸೊ ಹಾಗಾಗಿ ಆಕೆಯ ಮೈ ಮೇಲೆ ಮೂಗುತಿ, ಕೈ ಉಂಗುರ, ಕಿವಿಯೋಲ ಎಲ್ಲ ಅಲ್ಲೇ ಇದೆ. ಮಾಂಗಲ್ಯದ ಸರ ಮಾತ್ರ ಕದ್ದಿದ್ದಾರೆ. ಮನೇಲಿ ಒಬ್ಬರೇ ಇದ್ರ? ಅವರೊಬ್ಬರೇ. ಮಾಂಗಲ್ಯ ಚೈನ್ ಮಿಸ್ ಆಗಿದೆ. ಯಾರು ಕಳ್ತನ ಬಂದವರು ಈ ತರ ಕೊಲೆ ಮಾಡಿ ಹೋಗಿರ್ಬೋದು ಅಂತಿದ್ದಾರೆ. ಯಾರು ಅಂತ ಗೊತ್ತಾಗಿಲ್ಲ. ಸರ್ ಅವ್ರ ಅಕ್ಕನ ಹತ್ರ ಏನೋ ಮಾತಾಡಿದ್ರಂತೆ. ಕಡೆ ಬಾರಿ ಏನಂತ ಮಾತಾಡಿದ್ರಿ ಸರ್ ನೀವು ಅವ್ರ ಹತ್ರ? ಸುಮ್ಮನೆ ಅವರು, ನಾನಲ್ಲ, ನಮ್ಮ ಮಿಸ್ಸಸ್ಸು ಅವ್ರ ಅಕ್ಕನ ಹತ್ರ ಮಾತಾಡಿದ್ದಾರೆ. ಮಾಮೂಲಿ ಡೈಲಿ ಮಾತಾಡ್ತಾ ಇರ್ತಾರೆ ಅಷ್ಟೇ. ಯಾರೋ ಬಂದಿದ್ದಾರೆ, ಆಮೇಲೆ ಮಾಡ್ತೀನಿ ಅಂತ ಇಟ್ಬಿಟ್ರಂತ ನಮ್ಮ ಮನೆಯವರು ಅಷ್ಟೇ. ಆಮೇಲೆ ಕಾಂಟ್ಯಾಕ್ಟ್ ಇಲ್ಲ. ನಿಮಗೆ ಯಾರ ಮೇಲೆ ಡೌಟ್ ಇದೆ ಸರ್? ಯಾರು ಮಾಡಿರ್ಬೋದು? ಡೌಟ್ ಏನಿಲ್ಲ ಸರ್. ಇವಾಗ ಪೊಲೀಸ್ ಸ್ಟೇಷನಲ್ಲಿ ಯಾರು ಮುಂದ್ಗಡೆ ಟೆನೆಂಟ್ ಇಬ್ಬರನ್ನ ಕರ್ಕೊಂಡೋಗಿ ಬಿಟ್ಟಿದ್ದು, ಒಳಗಡೆ ಹಾಕಿದಾರಂತೆ. ಓಕೆ, ಅದು ಇನ್ನೂ ಡೀಟೇಲ್ಸ್ ಬರಬೇಕು ನಮಗೆ. ನಿಮ್ಮ ಮನೇಲಿ ಬಾಡಿಗೆಗಿರೋರೇ ಮಾಡಿರೋಂಥ ಸಾಧ್ಯತೆ ಇದೆಯಾ? ನಿಮ್ಗೆ ಗೌರ್ಮೆಂಟ್ ಡೌಟಾ? ಇಲ್ಲ ಸರ್, ಬಾಡಿಗೆಗಿದ್ರು ಅಂತ ಅವರು ಒಂದು 8 ತಿಂಗಳಾಯಿತು. ಅವರು ಪೊಲೀಸ್ ಸ್ಟೇಷನಲ್ಲಿ ಲಾಕಪ್ನಲ್ಲಿ ಇದ್ದಾರಂತೆ. ಅವ್ರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ ಮೇಲೆ ಗೊತ್ತಾಗುತ್ತೆ. ನಿಮ್ಗೆ ಟೆನೆಂಟ್ಸನ್ನ ಹೇಳಿದ್ದು ವಿಚಾರ ಹೆಂಗಾಗಿದೆ? ನಿಮ್ಮ ಟೆನೆಂಟ್ಸ ಹೇಳಿದ ಈ ವೈಫ್ ಹಿಂಗಾಗಿದೆ ಅಂತೇಳಿ ಫಸ್ಟ್ ಯಾರು ಹೇಳಿದ್ರು ನಿಮಗೆ ಅಂತ? ಟೆನೆಂಟ್ ಅವ್ರು, ಇನ್ನೊಂದು ಟೆನೆಂಟು ಮೇಲ್ಗಡೆ ಮನೆಯವರು. ಇವರು ಮುಂದ್ಗಡೆ ರೂಮ್ನಲ್ಲಿರೋರು ಸಸ್ಪೆಕ್ಟ್ ಮೇಲೆ ಅವ್ರನ್ನ ಕರ್ಕೊಂಡೋಗಿದ್ದಾರೆ ಪೊಲೀಸವರು. ಅವರು ಒಂದೊಂದಕ್ಕೆ ಒಂದೊಂದು ಜವಾಬ್ ಕೊಡ್ತಾ ಇದ್ದಾರಂತೆ, ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಕಡೆದಾಗಿ ಸರ್, ಇಷ್ಟು ವರ್ಷ ಜೊತೆಲಿ ಬಾಳ್ ಬದುಕಿರ್ತೀರಾ, ಈ ರೀತಿಯಾದ ದುರಂತ ಅಂತ್ಯ ಆದಾಗ ಏನು ಹೇಳ್ತೀರಾ ಸರ್? ಯಾರಿಗೂ ಈ ಥರ ಘಟನೆ ಆಗಬಾರ್ದು, ಪಾಪ ಆಗಬಾರ್ದು ಸರ್. ನಿಮ್ಗೆ ಅನುಮಾನ ಬಂದಿದ್ದು ಹೇಗೆ ಸರ್? ಈಗ ತಮ್ಮ ಮಡದಿ ಫೋನ್ ತೆಗಿಲಿಲ್ವಾ? ಹೇಗೆ ನಿಮ್ಮ ಮಿಸ್ಸಸ್ಸು ನೀವು ಕಾಲ್ ಮಾಡಿದಾಗ ಫೋನ್ ತೆಗಿಲಿಲ್ವಾ? ಯಾಕೆ? ಅದಕ್ಕೆ ನನಗೆ ಡೌಟಾಗಿ ಕಾಲ್ ಮಾಡ್ತಾನೇ ಇದ್ದೀನಿ, ಎತ್ತಲೇ ಇಲ್ಲ. ಡೌಟಾಗಿ ಟೆನೆಂಟ್ಗೆ ಫೋನ್ ಮಾಡಿದೆ. ಅವರು ಹೋಗಿ ನೋಡಿದ್ದಾರೆ, ಬಿದ್ದೋಗಿದ್ದಾರೆ ಅಂದರು. ಆಮೇಲೆ ನಾನು ನಿಮ್ಮ ಮಗಳಿಗೆ ಫೋನ್ ಮಾಡಿದೆ. ಅವಳು ಹೋಗಿ ನೋಡಿ ಡೌಟೇ ಅಂತ ಹೇಳಿದ್ರು. ಆಮೇಲೆ ನೀವು ಬೇಗ ಬಾ ಅಂತ ನಾನು ಬಂದೆ. ಅಲ್ಲಿ ನೋಡಿದ್ರಿ ಅಷ್ಟೊತ್ತಿಗೆ ಡಾಕ್ಟ್ರ್ ಯಾರೋ ಬಂದು ಕೈ ಎಲ್ಲ ನೋಡಿ ತಣ್ಣಗೆ ಹೋಗ್ಬಿಟ್ಟಿದೆ, ಡೌಟೇ ಇಲ್ಲ ಅಂದರು. ನಮ್ಗೆ ಯಾರ ಮೇಲೆ ಅವ್ರ ಅನುಮಾನ ಇದೆಯಾ? ನಮಗೇನಿಲ್ಲ ಸರ್. ಮುಂದ್ಗಡೆ ರೂಮ್ನಲ್ಲಿರೋರು ಇಬ್ಬರು ಇದ್ದಾರೆ, ಗಂಡ ಹೆಂಡತಿ. ಪೊಲೀಸವರು ಎಂಕ್ವೈರಿ ಮಾಡಿದರೆ ಅವ್ರು ಏನೇನೋ ಸರಿಯಾಗಿ ಆನ್ಸರ್ಸ್ ಕೊಟ್ಟಿಲ್ಲ ಅಂತೆ. ಒಂದೊಂದು ಸಲ ಒಂದೊಂದು ಆನ್ಸರ್ ಕೊಡ್ತಾರಂತೆ. ಅವ್ರು ಡೌಟಾಗಿ ಕರ್ಕೊಂಡೋಗಿ ಏನೇನು ಹೋಗಿದೆ ಸರ್ ಮೈ ಮೇಲೆ? ತಾಳಿ ಚೈನು, ಆಮೇಲೆ ಒಂದು ದಿಂಬಿಲ್ಲ. ಈ ಎಲ್ಲರ ಗಾಯಗಳಾಗಿದೆಯಾ ನಿಮ್ಮ ಪತ್ನಿ ದೇಹದ ಮೇಲೆ? ಇದು ಮೃತಪಟ್ಟಂತಹ ಶ್ರೀಲಕ್ಷ್ಮಿ ಅವರ ಗಂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಅವ್ರು ಹೇಳ್ತಾರೆ, ನಾನು ಮಧ್ಯಾಹ್ನ ಕಾಲ್ ಮಾಡಿದಾಗ ಅವ್ರು ರಿಸೀವ್ ಮಾಡಲಿಲ್ಲ.
ಪದೇ ಪದೇ ಕಾಲ್ ಮಾಡ್ತಾ ಇದ್ರು ಕೂಡ ನನ್ನ ಹೆಂಡತಿ ರಿಸೀವ್ ಮಾಡಲಿಲ್ಲ. ನನ್ನ ಟೆನೆಂಟ್ಗೆ ಫೋನ್ ಮಾಡಿದೆ, ಮೇಲ್ಗಡೆ ಇರ್ತಕ್ಕಂಥವ್ರಿಗೆ. ಅವ್ರು ಬಂದು ನೋಡ್ತಾರೆ ಕಿಟಕಿನಲ್ಲಿ, ಇವರು ಹಾಲಲ್ಲಿ ಬಿದ್ದಿದ್ದಾರೆ. ಅದನ್ನು ನನಗೆ ಹೇಳಿದಾಗ ಅನುಮಾನ ಬಂದಾಗಲೇ ಅವರ ಜೀವ ಹೋಗಿತ್ತು ಅಂತ. ಜೊತೆಗೆ ಮುಂದ್ಗಡೆ ಯಾರೋ ರೂಮ್ನಲ್ಲಿ ಇರತಕ್ಕಂಥ ಟೆನೆಂಟು, ಅವ್ರನ್ನ ಈಗ ಪೊಲೀಸರು ಸಸ್ಪೆಕ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅವರೇನೋ ಒಂದೊಂದು ಸರ್ತಿ ಒಂದೊಂದು ಉತ್ತರ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ ಪೊಲೀಸರಿಗೆ ಶಂಕೆ ಇದೆ, ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನು ಅವರು ಆಡ್ತಾ ಇದ್ದಾರೆ. ಬಟ್ ಇದು ಪ್ರಕರಣ ಗೊತ್ತಾಗಬೇಕು. ಯಾರಾದರೂ ಮನೆ ಒಳಗಡೆಗೆ ಬಂದಿದ್ರಾ, ಹೇಗೆ ಬಂದರು, ಏನು ಕತೆ, ಇದೆಲ್ಲ ಗೊತ್ತಾಗಬೇಕು. ಯಾರು ಬಂದು ಬಾಗಿಲು ತಟ್ಟಿದ್ರಾ, ಅಲ್ಲೇನಾದರೂ CC ಕ್ಯಾಮ್ರಾಗಳಿದೆಯಾ, ಇದೆಲ್ಲವೂ ಕೂಡ ಇನ್ನು ಮುಂದಕ್ಕೆ ಗೊತ್ತಾಗಬೇಕಾಗಿರೋದು. ಸುಬ್ರಹ್ಮಣ್ಯಪುರ ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಒಂದು ವೇಳೆ ಕಳ್ಳತನ ಮಾಡೋದೇ ಉದ್ದೇಶ ಆಗಿದ್ದರೆ ಅವ್ರ ಮೈ ಮೇಲೆ ಇನ್ನೂ ಆಭರಣ ಇತ್ತು, ಕಿವಿ ಓಲೆ ಇತ್ತು, ಉಂಗುರ ಇತ್ತು, ಮೂಗುತಿ ಇತ್ತು, ಬಿಚ್ಕೊಂಡು ಹೋಗ್ಬೋದಾಗಿತ್ತು. ಬರೀ ಮಾಂಗಲ್ಯದ ಸರ ಮಾತ್ರ ಕದ್ದಿದ್ದಾರೆ ಅಂತ ಹೇಳ್ತಾರೆ. ಯಾರು ಅಂತಕ್ಕಂಥದ್ದು ಈಗ ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಇವರ ಮನೆಯಲ್ಲಿ ಬಾಡಿಗೆಗಿದ್ದವ್ರ ಮೇಲೇ ಪೊಲೀಸರಿಗೆ ಅನುಮಾನ ಇದೆಯಾ? ಈ ಅನುಮಾನ ಬರೋದಕ್ಕೆ ಕಾರಣ ಏನು? CCTV ಫುಟೇಜ್ ಏನಾದರೂ ಸಿಕ್ಕಿದೆಯಾ? ಓವರಾಲ್ ಏನು ಅಪ್ಡೇಟ್ಸ್ ಇದೆ ಈ ವಿಚಾರದಲ್ಲಿ? ಅರವಿಂದ, ನಿನ್ನೆ ಉತ್ರಳ್ಳಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದು. ಈ ಶ್ರೀಲಕ್ಷ್ಮಿ ಅವರು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾರೋ ಏಕಾಏಕಿ ಪರಿಚಿತರೇ ಮನೆಯ ಒಳಗೆ ಬಂದಂತೆ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಅವರು ಮನೆ ಬಾಗಿಲನ್ನು ತೆಗಿತಿರ್ಲಿಲ್ಲ. ಯಾರೋ ಪರಿಚಿತರು ಬಂದಂತಹ ಹಿನ್ನೆಲೆಯಲ್ಲಿ ಮನೆ ಡೋರನ್ನು ತೆಗೆದಿದ್ದಾರೆ. ಆ ಬಳಿಕ ಅವರು ಇವ್ರ ಜೊತೆ ಮಾತನಾಡ್ತಾ ಕೊಲೆ ಮಾಡಿ ಹೋಗಿರುವ ಶಂಕೆ ಇದೀಗ ಪೊಲೀಸರಿಗೆ ವ್ಯಕ್ತವಾಗ್ತಿದೆ. ಕಾರಣ ಏನಂತ ಹೇಳಿದ್ರೆ, ಕೊಲೆ ಮಾಡಿದಂತಹ ಬಳಿಕ ಅವರ ಕುತ್ತಿಗೆಯಲ್ಲಿದ್ದಂಥ ಸುಮಾರು 40 ರಿಂದ 50 ಗ್ರಾಂ ಮಾಂಗಲ್ಯದ ಸರ ಏನಿತ್ತು ಅದನ್ನು ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಒಂದು ಪಿಲ್ಲೋವನ್ನು ಸಹ ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಅವರ ಮೈ ಮೇಲಿದ್ದಂತಹ ಕಿವಿ ಓಲೆ ಇರ್ಬೋದು, ಮೂಗ್ಬತ್ತಿ ಇರ್ಬೋದು, ಉಂಗುರ ಇರ್ಬೋದು, ಇದು ಯಾವುದನ್ನು ಕೂಡ ತೆಗೆದುಕೊಂಡಿಲ್ಲ. ಹೀಗಾಗಿ ಪೊಲೀಸರಿಗೆ ಅಟೆನ್ಷನ್ ಡೈವರ್ಷನ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿದ್ರ ಅನ್ನೋ ಒಂದು ಅನುಮಾನ ಕಾಡ್ತಿದೆ. ಯಾವಾಗ ಇವರ ಪತ್ನಿಗೆ ಕರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕರೆಯನ್ನು ಸ್ವೀಕಾರ ಮಾಡಿರೋದಿಲ್ಲ. ಹೀಗಾಗಿ ಮನೆ ಮಾಲೀಕರಿಗೆ ವಿಚಾರವನ್ನು ಹೇಳ್ತಾರೆ, ಈ ನನ್ನ ಹೆಂಡತಿ ಕರೆ ಸ್ವೀಕಾರ ಮಾಡ್ತಿಲ್ಲ, ಒಂದು ಸ್ವಲ್ಪ ಹೋಗಿ ನೋಡಿ ಅಂತೇಳಿ. ಅವರು ಕೂಡ ಮನೆಯಲ್ಲಿರಲ್ಲ. ಅವ್ರ ಪತ್ನಿಗೆ ಹೇಳಿದಂತಹ ಸಂದರ್ಭದಲ್ಲಿ ಇವರು ಬೋರ್ಲಾಗಿ ಬಿದ್ದಿರ್ತಾರೆ ಮನೆಯಲ್ಲಿ ಅಂತೇಳಿ ಹೇಳ್ತಾರೆ. ಅದಾದ ಬಳಿಕ ದಿವಾನ್ ಮೇಲೆ ಎತ್ತಿ ಕೂರಿಸಿ ಮತ್ತೆ ಡಾಕ್ಟರ್ನ ಕರೆಸಿ ಹೇಳಿದಂತಹ ಸಂದರ್ಭದಲ್ಲಿ ಆಗಾಗಲೇ ಸತ್ತೋಗಿರ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಮಾಂಗಲ್ಯ ಸರ ಕಿತ್ತಿರೋದ್ರ ಬಗ್ಗೆ ಈ ಕುತ್ತಿಗೆಯಲ್ಲಿ ಒಂದು ಮಾರ್ಕ್ ಸಹ ಆಗಿದೆ. ಹೀಗಾಗಿ ಯಾರೋ ಇಂಟೆನ್ಷನಲಿ ಮನೆ ಒಳಗೆ ನುಗ್ಗಿ ಮಾಂಗಲ್ಯ ಸರಕ್ಕಾಗಿ, ಚಿನ್ನಕ್ಕಾಗಿ ಈ ರೀತಿಯಾಗಿ ಕೊಲೆ ಮಾಡಿರಬಹುದು ಅನ್ನೋ ಶಂಕೆ ಇದೆ. ಪತಿ ಪತ್ನಿ ಇಬ್ಬರು ಕೂಡ ಪಾಪ ಮಕ್ಕಳಿಲ್ಲ, ಹೇಗೋ ಕಷ್ಟಪಟ್ಟು ಈ ವಯಸ್ಸಲ್ಲೂ ಕೂಡ ದುಡಿದುಕೊಂಡು ಜೀವನವನ್ನ ಮಾಡ್ತಿದ್ರು. ಇದೀಗ ಆ ಪತಿಗೆ ಪತ್ನಿ ಇಲ್ಲದಂತೆ ಅವರಿಗೆ ದಿಕ್ಕೆ ತೋಚಿದಂತಾಗಿದೆ. ಸದ್ಯ ಇದೀಗ ಮೃತದೇಹವನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಅದಾದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮೃತದೇಹವನ್ನು ಹಸ್ತಾಂತರವನ್ನು ಮಾಡಲಿದ್ದಾರೆ. ಈಗ ಆ ಬಾಡಿಗೆಯವರ ಮೇಲೆ ಒಂದು ಸಸ್ಪೆಕ್ಟ್ ಅನ್ನ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು 6 ತಿಂಗಳ ಹಿಂದೆ ಒಂದು ಕುಟುಂಬ ಬಂದಿತ್ತು. ಹೀಗಾಗಿ ಅವ್ರ ಮೇಲೆ ನಮ್ಗೆ ಸಣ್ಣ ಸಸ್ಪೆಕ್ಟ್ ಇದೆ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಮತ್ತೆ ಅವರು ಪೊಲೀಸರ ಸ್ಟೇಟ್ಮೆಂಟ್ನಲ್ಲಿ ಒಂದಷ್ಟು ಅಸಂಬದ್ಧ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಟೈಮ್ ಟು ಟೈಮ್ ಅವರ ಹೇಳಿಕೆಗಳನ್ನು ಚೇಂಜ್ ಮಾಡ್ತಿದ್ದಾರೆ. ಹೀಗಾಗಿ ಅವ್ರನ್ನ ಕೂಲಂಕುಷವಾಗಿ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಮಟ್ಟಿಗೆ ಇದೀಗ ಇವರು ಕೂಡ ಕೇಳ್ಕೊಳ್ತಿದ್ದಾರೆ. ಸದ್ಯ ಆರೋಪಿಗಳನ್ನ ಬಂಧನ ಮಾಡಬೇಕು. ಯಾವ ಇಂಟೆನ್ಷನಲಿ ಮರ್ಡರ್ ಮಾಡಿದ್ರು, ಇವ್ರ ಇಂಟೆನ್ಷನಲಿ ಏನೇ ಇದ್ರು ಕೂಡ ಪಾಪ ಅಮಾಯಕ ಜೀವವನ್ನು ತೆಗೆದು ಈಗ ಈ ತಾತನನ್ನ ಒಂಟಿ ಮಾಡಿ ಹೋಗುವಂತಹ ಕೆಲಸವನ್ನ ಈ ಪಾಪಿಗಳು, ದುಷ್ಕರ್ಮಿಗಳು ಮಾಡಿರುವಂತಹ. ರೈಟ್, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಗೊತ್ತಾಗುತ್ತೆ ಯಾರು ಏನು ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ. ಟೇಕ್ಸ್ ಟೈಮ್ ಅಷ್ಟೇ.